ಕರ್ತನಾಗುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದುವಂಥ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಯನ್ನು ತಿಳಿಸುತ್ತೇನೆ. ಈ ಒಂದು ಕ್ರಿಸ್ಮಸ್ ದಿನಗಳಲ್ಲಿ ಅನೇಕರು ಅನೇಕ ವಿಧವಾದ ರೀತಿಯಲ್ಲಿ ಸಂಭ್ರಮದೊಂದಿಗೆ ಆಚರಣೆ ಮಾಡಬೇಕೆಂಬುದಾಗಿ ಹೇಳಿ ಅನೇಕರು ಅನೇಕ ವಿಧವಾದ ರೀತಿಯಾದ ಯೋಚನೆಗಳೊಂದಿಗೆ ತೊಡಗಿರ್ತಾರೆ. ಹೀಗೆ ಇರಬೇಕು, ಹಾಗಿರಬೇಕು, ಈ ರೀತಿ ಜೀವಿಸಬೇಕು, ಈ ರೀತಿ ನಾವು ಮಾಡಬೇಕು ಎಲ್ಲ ಕೂಡ ಮನುಷ್ಯನೇನ್ ಮಾಡ್ತಾನೆ, ಆಲೋಚಿಸಿಕೊಂಡು ಕನಸುಗಳನ್ನು ಕಾಣ್ತಾ ಇರ್ತಾನೆ. ಆ ಕನಸುಗಳನ್ನ ನೆರವೇರುತ್ತದೆ ಎಂಬುದಾಗಿನೇ ಮನುಷ್ಯನ ಕೆಲವೊಂದು ಸಮಯದಲ್ಲಿ ಆಗ ಮಾಡ್ಬೇಕು, ಈಗ ಮಾಡ್ಬೇಕೆಂಬುದಾಗಿರುವಾಗ ಏನಾದರೂ ಒಂದು ಸಮಸ್ಯೆ ಅವರ ಜೀವಿತದಲ್ಲಿ ಪ್ರವೇಶಿಸುತ್ತೆ. ಅದನ್ನು ಮಾಡೋದಕ್ಕೆ ಸಾಧ್ಯವಾಗದೆ ಹೋಗುತ್ತೆ. ಅವ್ರು ಹಾಕಿಕೊಳ್ಳುವಂಥ ಎಲ್ಲಾ ಯೋಜನೆಗಳು ಕೂಡ ನುಚ್ಚು ನೂರಾಗಿ ಮಾರ್ಪಡುತ್ತೆ. ಹೌದಲ್ವ ನನ್ನ ಪ್ರೀತಿಯುಳ್ಳ ದೇವಜನರೇ? ಈ ಒಂದು ಕ್ರಿಸ್ಮಸ್ ದಿನದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಲಿ. 2023 ವರ್ಷದ ಹಿಂದೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವ ಕುಲಕ್ಕೋಸ್ಕರ ಅವರು ಜನಿಸಿ ಬಂದರು. ಜನಿಸಿ ಬರುವುದಕ್ಕಿಂತ ಮುಂಚಿತವಾಗಿ ಆ ಸ್ಥಳದಲ್ಲಿ ಏನು ಸಂಭವಿಸುತ್ತೆ ಎಂಬುದಾಗಿ ಹೇಳಿ ನಾವು ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಈ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಈ ಮಾತು ಯಾರಿಗೆ ಹೇಳಿದ್ರು ಅಂತ ಹೇಳಿದ್ರೆ ಯೋಸೇಫನಿಗೆ. ಯಾಕೆಂತ ಹೇಳಿದ್ರೆ ಮರಿಯಾಳಿಗೂ ಮತ್ತೆ ಯೋಸೇಫನಿಗೂ ಆಗಿತ್ತು. ನಿಶ್ಚಿತಾರ್ಥ ಆಗಿರುವಂತ ಸಂದರ್ಭದಲ್ಲಿ ಆಕೆಯು ಗರ್ಭವತಿಯಾಗಿದ್ದಾಳೆಂಬುದಾಗಿ ತಿಳಿದು ಆಕೆಯನ್ನ ಬಿಟ್ಟು ಬಿಡಬೇಕೆಂಬುದಾಗಿದ್ದನು. ಆದರೆ ಯೋಸೇಫನು ಸಜ್ಜನನಾಗಿದ್ದನು, ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದನು. ಆದ್ರೂ ಕೂಡ ಇದನ್ನ ಯಾರ ಮನಸ್ಸಿಗೂ ಇದನ್ನು ತಾರಬಾರದು ಎಂಬುದಾಗಿ ಹೇಳಿ ಆಕೆಯನ್ನ ಗುಟ್ಟಾಗಿ ಬಿಟ್ಟು ಬಿಡಬೇಕೆಂಬುದಾಗಿ ಯೋಚಿಸಿಕೊಂಡಿರುವನು. ಅಂತ ಸಂದರ್ಭದಲ್ಲಿನೇ ದೇವದೂತನು ಪ್ರತ್ಯೇಕವಾಗಿ ಯೋಸೇಫನೊಂದಿಗೆ ಮಾತನಾಡುತ್ತಾರೆ. ಯೋಸೇಫನೊಂದಿಗೆ ಮಾತನಾಡುವಂತ ಆ ಮಾತುಗಳೇ, ಆಕೆಯೂ ಒಬ್ಬ ಮಗುವನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ನೋಡಿರಿ, ಆತನು ಮಗುವನ್ನು ಹಡೆಯುವಳು, ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ನೋಡಿ, ಯೇಸು ಸ್ವಾಮಿ ಪ್ರತ್ಯೇಕವಾಗಿ ಯೋಸೇಫನಿಗೆ ಆ ಒಂದು ಸ್ಥಳದಲ್ಲಿ ದೂತನು ತಿಳಿಸುವಂತ ಮಾತುಗಳನ್ನು ನಾವು ಗಮನಿಸುತ್ತೇವೆ. ಯೇಸು ಅಂದ್ರೆ ಏನರ್ಥ? ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯುವನೆಂಬುದಾಗಿ ಅರ್ಥ. ಯಾರ್ಯಾರು ಈ ಲೋಕದಲ್ಲಿ ಪಾಪದಲ್ಲಿ ಜೀವಿಸುತ್ತಾ ಇದ್ದಾರೋ ಆ ಪಾಪದಲ್ಲಿ ಜೀವಿಸಿದಂತ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಯೇಸು ಸ್ವಾಮಿ ಬಿಡಿಸಿ ಕಾಯಬೇಕೆಂಬುದಕ್ಕೋಸ್ಕರನೇ ಈ ಲೋಕಕ್ಕೆ ಯೇಸು ಸ್ವಾಮಿನ ಕಳಿಸಿಕೊಟ್ಟರು. ಹಾಗಾದ್ರೆ ನನ್ನ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಕ್ರಿಸ್ಮಸ್ ದಿನದಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಗೊಂದಲಗಳಿರಬಹುದು, ನೋವುಗಳು ಬರುತ್ತೆ, ಅನೇಕ ಯೋಚನೆಗಳು ಹಾಕಿಕೊಂಡಿರುವಾಗ ನಮ್ಮ ಯೋಚನೆಗಳೆಲ್ಲ ತಾರುಮಾರಾಗಿ ಮಾರ್ಪಡುತ್ತೆ. ನಾವು ಹಾಕಿಕೊಂಡಿರುವಂತ ಕಾರ್ಯಗಳೆಲ್ಲ ಕೆಟ್ಟು ಹೋಗುತ್ತೆ. ಆದರೆ ಕೆಟ್ಟು ಹೋಗುತ್ತಿರುವಂತ ನಿನ್ನ ಜೀವಿತವನ್ನ ಸರಿಪಡಿಸುವುದಕ್ಕೋಸ್ಕರನೇ ಮಾನವ ಕುಲಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ, ಪರಲೋಕದಲ್ಲಿರುವಂತ ದೇವನು ತನ್ನ ಮಗನನ್ನ ಕಳಿಸಿಕೊಟ್ಟರು. ಆ ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನೇ ನಿನ್ನನ್ನು ಪಾಪದಿಂದ ಬಿಡಿಸುವುದಕ್ಕೋಸ್ಕರ, ನಿನ್ನೊಳಗಡೆ ಇರುವಂತ ಆ ಒಂದು ಕಷ್ಟದಿಂದ ಹೊರಗಡೆ ತರುವುದಕ್ಕೋಸ್ಕರ ಯೇಸು ಸ್ವಾಮಿನ ಈ ಲೋಕಕ್ಕೆ ಕಳಿಸಿಕೊಟ್ಟರು. ಅದಕ್ಕಾಗಿನೇ ಯೋಸೇಫನಿಗೆ ಹೇಳಿದರು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆ ಯೇಸುನೇ ಇವತ್ತು ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೂ ನಮಗಿರುವಂತ ಅನೇಕ ಗೊಂದಲಗಳಿಂದ ಬಿಡಿಸುವುದಕ್ಕೂ ಆತನು ಮಾನವನಾಗಿ ಈ ಲೋಕದಲ್ಲಿ ನಮ್ಮನ್ನು ಕಾಯುವುದಕ್ಕೋಸ್ಕರ ಬಂದನು. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮನ್ನು ಕಾಯುವುದಕ್ಕೋಸ್ಕರ, ನಿಮ್ಮ ಪಾಪದಿಂದ ಬಿಡಿಸೋದಕ್ಕೋಸ್ಕರ, ನಿಮಗಿರುವಂತ ಗೊಂದಲದಿಂದ ಹೊರಗಡೆ ತರುವುದಕ್ಕೋಸ್ಕರ ಈ ಕ್ರಿಸ್ಮಸ್ ದಿನದಲ್ಲಿ ಯೇಸು ಸ್ವಾಮಿ ನಿಮ್ಮ ಮನೆ ಒಳಗಡೆ ಪ್ರವೇಶಿಸುವವರಾಗಿದ್ದಾರೆ. ಸಂತೋಷವಾಗಿದ್ದೀರಾ? ಕರ್ತನು ನಿಮ್ಮನ್ನು ಆಶೀರ್ವದಿಸಿ. ನಾವೆಲ್ಲರೂ ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧವಾದ ದೇವನೇ, ಈ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಹೃದಯಗಳನ್ನ, ಪ್ರತಿಯೊಬ್ಬರ ಮನಸ್ಸುಗಳನ್ನ ನೀವು ಮಾರ್ಪಡಿಸು ಸ್ವಾಮಿ. ಹೌದು ಕರ್ತನೆ, ಯೋಸೇಫನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡಬೇಕೆಂಬುದಾಗಿರುವಂಥ ಸಮಯದಲ್ಲಿ ನೀವು ಆತನಿಗೆ ಕಾಣಿಸಿಕೊಂಡು, ಹೌದು ಕರ್ತನೆ, ಆತನು ಆಕೆಯಲ್ಲಿ ಒಂದು ಮಗು ಹುಟ್ಟುತ್ತಾ ಆ ಮಗುಗೆ ಯೇಸು ಎಂದು ಹೆಸರಿಡಬೇಕು. ಆ ಯೇಸುನೇ ಅನೇಕರ ಜನರ ಪಾಪಗಳನ್ನು ಬಿಡಿಸುವುದಕ್ಕೋಸ್ಕರ
ಆತನು ಕಾಯುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ. ಹೌದು ಸ್ವಾಮಿ, ಈ ದಿನದಲ್ಲಿ ವಾಕ್ಯವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರ ಜೀವಿತವನ್ನ ನೀವು ಆಶೀರ್ವದಿಸು. ಅವರು ಕರ್ತನೆ ಸಂಭ್ರಮಿಸುವಂತ ಒಂದೊಂದು ಕಾರ್ಯದಲ್ಲಿ ಸಂತೋಷವನ್ನು ಉಂಟು ಮಾಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ, ಆಮೆನ್. ಮೇ ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ.